ಶರತ್, ಏನು ವಿಷಯ ಮಾಯಾ? ಏನಾದರೂ ಹೇಳೋದಿತ್ತಾ? ಎಸ್ ಶರತ್, ಒಂದೆರಡು ದಿನದಲ್ಲಿ ಏನೆಲ್ಲ ಆಗೋಯ್ತು ಹೇಳಿ. ಸ್ಟ್ರೆಸ್, ಇರಿಟೇಷನ್, ಕನ್ಫ್ಯೂಷನ್ ಒಂದಾ ಎರಡಾ? ಇದೆಲ್ಲದ್ರ ಮಧ್ಯ ನನಗೆ ಎಂಗೇಜ್ಮೆಂಟ್ ರಿಂಗ್ ತರೋದಕ್ಕೆ ಆಗಿಲ್ಲ. ಅದಕ್ಕೆ ನನಗೆ ಒಂದು ವಿಷಯದ ಬಗ್ಗೆ ನಿಮ್ಮ ಪರ್ಮಿಷನ್ ಬೇಕಿತ್ತು. ಪರ್ಮಿಷನ್? ಯಾವ ವಿಷಯಕ್ಕೆ? ಈ ರಿಂಗ್? ಎಸ್ ಶರತ್, ಇದು ಅಂಬಿಕಾ ರಿಂಗೆ. ಅವಳು ವಸ್ತುಗಳನ್ನ ಆಚೆ ಹಾಕಬೇಕಾದ್ರೆ ಈ ರಿಂಗ್ ಸಿಕ್ತು ನನಗೆ ಈ ರಿಂಗ್ನ ಹಾಕೊಳ್ಳೋಕ್ಕೆ ನಿಮ್ಮ ಪರ್ಮಿಷನ್ ಬೇಕಿತ್ತು. ಅಲ್ಲ ಮಾಯಾ, ನಿನಗೆ ಈ ರಿಂಗೇ ಬೇಕಿತ್ತಾ? ಬೇರೆ ಯಾವುದಾದ್ರೂ ಮಾಡಿಸ್ಬೋದಲ್ವಾ? ಅಲ್ಲ ಶರತ್, ಅಂಬಿಕಂಗೆ ಸಂಬಂಧಪಟ್ಟಿರೋ ಯಾವುದಾದ್ರೂ ವಸ್ತು ನನ್ನ ಜೊತೆ ಇದ್ದರೆ ಹಿತನ್ಗೆ ನನ್ನನ್ನು ಅಮ್ಮ ಅಂತ ಒಪ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಅದು ಅಲ್ಲದೆ ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿಗಳನ್ನ ನಿಭಾಯಿಸೋದಕ್ಕೆ ಧೈರ್ಯನೂ ಬರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಒಂದಿನ ಅಷ್ಟೇ ಎಂಗೇಜ್ಮೆಂಟ್ ಸೆರೆಮನಿಗೆ ಈ ರಿಂಗ್ನ ನಾನು ಹಾಕೋತೀನಿ. ಆಮೇಲೆ ಇದೇ ಥರ ಬೇರೆ ಡಿಸೈನ್ ರಿಂಗ್ನ ಮಾಡಿಸ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಪ್ಲೀಸ್ ಶರತ್. ಆದರೂ ಮಾಯಾ. ಶರತ್ ಪ್ಲೀಸ್, ನಾನು ಹೇಳಿದ್ನಲ್ಲ, ನಾನು ಬೇರೆ ರಿಂಗ್ ಮಾಡಿಸಿ ಹಾಕ್ಕೊಳ್ತೀನಿ ಪ್ಲೀಸ್. ಓಕೆ ಮಾಯಾ, ಯೋರ್ ವಿಶ್. ಅಲ್ಲ ಮಾಯಾ, ಈ ರಿಂಗ್ ಹಾಕಿಸ್ಕೋತೀಯಾ? ಎಸ್. ಏ ಅಲ್ಲ, ನೀನು ಷರತ್ತುನ ಇಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡ್ಕೋತಾ ಇದೀಯಾ? ನಿನ್ ಲೆವೆಲಿಗೆ ಒಳ್ಳೆ ಡೈಮಂಡ್ ರಿಂಗು, ಅದನ್ನ ಕೇಳಿ ಹಾಕಿಸ್ಕೋಬೇಕು ತಾನೆ. ಅದ್ಯಾಕೆ ಆ ಸತ್ತೋಗಿರೋ ಅಂಬಿಕನ ಹಳೆ ರಿಂಗ್ ಇಷ್ಟಪಡ್ತಿದ್ಯಾ? ಇದು ಬರೀ ರಿಂಗ್ ಅಲ್ಲ, ಇದಕ್ಕೆ ಡೈಮಂಡ್ಗಿಂತ ಜಾಸ್ತಿ ವ್ಯಾಲ್ಯೂ ಇದೆ. ಈ ರಿಂಗ್ನ ಶರತ್ ಪ್ರಪೋಸ್ ಟೈಮಲ್ಲಿ ತಗೊಂಡು ಬಂದಿದ್ರು. ಆದರೆ ಆಗ ಇದು ಅಂಬಿಕಾ ಪಾಲಾಯ್ತು. ಆದರೆ ಇವತ್ತು ಅದು ಹಾಗಾಗಲ್ಲ. ಈ ರಿಂಗ್ ನನಗೆ ಸೇರತ್ತೆ. ಅವತ್ತು ಶರತ್ ಅಂಬಿಕನ್ ಪ್ರಪೋಸ್ ಮಾಡಿದ್ರೆ ಏನಂತೆ, ನಾನಿವತ್ತು ನನ್ನ ಶರತ್ಗೋಸ್ಕರ ಇನ್ನೂ ಗ್ರ್ಯಾಂಡ್ ಪ್ರಪೋಸಲ್ನ ಅರೇಂಜ್ ಮಾಡಿದ್ದೀನಿ. ಆರ್ ಎಂಗೇಜ್ಮೆಂಟ್ ವಿಲ್ ಬಿ ಅನ್ಫರ್ಗೆಟೇಬಲ್. ಟಾಪ್ ಬಿಸ್ನೆಸ್ಮನ್ ಶರತ್ ಸರ್ ಅವರ ಎಂಗೇಜ್ಮೆಂಟ್ ಇದು. ತಯಾರಿಲಿ ಯಾವುದೇ ರೀತಿ ಸಣ್ಣ ಫಾಲ್ಟ್ ಕೂಡ ಇರಬಾರ್ದು. ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್. ಓಕೆ, ಯಾವ್ಯಾವ ಲೊಕೇಶನ್ಸಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಇರಬೇಕು ಅಂತ ತೋರಿಸ್ತೀನಿ, ಬನ್ನಿ. ಪುಟ್ ಮೇಡಮ್, ನೀನು ಇಲ್ಲೇ ಇದೆಯಾ? ತಗೋ ಹಾಲು ಕುಡಿ. ಯಾಕೆ ಪುಟ್ ಮೇಡಮ್ ಹೀಗೆ ನಿಂತಿದ್ಯಾ? ಏನಾಯ್ತು? ಶರತ್ ಸರ್ ಮತ್ತೆ ಮಾಯಾ ಅವರ ಎಂಗೇಜ್ಮೆಂಟ್ ನೋಡಿ ಇಡೀ ಸಿಟಿನೇ ತಿರುಗಿ ನೋಡಬೇಕು. ಅಷ್ಟು ಅದ್ಭುತವಾಗಿರಬೇಕು ಡೆಕೋರೇಷನ್. ನಿಶ್ಚಿತಾರ್ಥ ಆಗ್ತಿರೋದಕ್ಕೆ ಬೇಜಾರಾ? ಪುಟ್ ಮೇಡಮ್, ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ನೋಡು, ನಿಶ್ಚಿತಾರ್ಥ ಅಷ್ಟೇ ಆಗ್ತಿರೋದು, ಬೇಜಾರು ಮಾಡ್ಕೋಬಾರ್ದು. ದುರ್ಗಾ, ಹಿತ ಜೊತೆ ನೀನು ಒಂಟಿಯಾಗಿರೋ ಹಾಗಿಲ್ಲ. ಎನ್ನೆ ಕಿಡ್ನಾಪ್ ಇನ್ಸಿಡೆಂಟ್ ನೆನಪಿದೆ ತಾನೆ? ಈಗಂತೂ ಇವಳೊಬ್ಳನ್ನೇ ನಿನ್ನ ಜೊತೆ ಬಿಟ್ಟಿರೋದಕ್ಕೆ ನನಗೆ ನಂಬಿಕೆನೇ ಇಲ್ಲ. ಮನೆಯವ್ರು ಯಾರಾದರೂ ಜೊತೆಲಿರಬೇಕು ಅಂತ ಹೇಳಿದ್ದೆ ಅಲ್ವಾ? ಬಾಸು, ನಾನು ಅವಳಿಗೆ ನೋಡು,
ನೀನು ಹಿತಾನ ಸುಮಾರು ಸತಿ ಕಾಪಾಡಿರ್ಬಹುದು, ಆದರೆ ನಿನ್ನೆ ನೀನು ಮಾಡಿದ್ದು ಬೇಜವಾಬ್ದಾರಿ ಕೆಲಸನೇ. ಹೀಗಂತೂ ನನಗೆ ಭಯನೇ ಆಗುತ್ತೆ. ಹಿತಾ ನಡಿ. ಹಿತಾ ಹಿತಾ ಯಾಕೆ ಹೇಳ್ತಾ ಇದೀಯಾ? ಪುಟ್ ಮೇಡಮ್ ವರ್ತನೆನೇ ಅರ್ಥ ಆಗ್ತಿಲ್ವಲ್ಲ. ಒಂದ್ಸಲ ಮಾಯನ ಒಪ್ಕೊಂಡಿದ್ದಾಳೆ ಅನ್ಸುತ್ತೆ, ಮತ್ತೊಂದ್ಸಲ ಅವಳು ಇಷ್ಟ ಇಲ್ಲ ಅನ್ನೋ ಥರ ನಡ್ಕೋತಾಳೆ. ಏನಾಗ್ತಿದೆ? ಕೇಳೋಣ ಅಂದರೆ ಮಾತು ಆಡಲ್ಲ. ಇವಳ ಮನ್ಸಲ್ಲಿ ಏನೋ ತಳಮಳ ಇದೆ ಅನಿಸ್ತಿದೆ, ಆದರೆ ಅದನ್ನು ಹೇಗೆ ತಿಳ್ಕೊಳ್ಳೋದು? ನಿಮಗೆ ಕಾಲ್ ಮಾಡಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಿಮಗೆ ಕೊಡಬೇಕಾಗಿರೋ ದುಡ್ಡನ್ನ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಾಗಿದೆ, ಚೆಕ್ ಮಾಡ್ಕೊಳ್ಳಿ. ಮಾಯಾ, ಏನಾಯ್ತು? ಯಾರನ್ನೋ ಗದರ್ತಾ ಇದ್ದೆ? ಯಾರದ್ದು ಫೋನು? ಅದೇ ಹಿತಾ ಕಿಡ್ನಾಪರ್ಸ್ ದುಡ್ಡುಗೋಸ್ಕರ ಕಾಲ್ ಮಾಡಿದ್ದಾರೆ. ಅಲ್ಲ ಮಾಯಾ, ನೀನೇನೋ ಧೈರ್ಯ ಮಾಡಿ ಪ್ಲಾನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟೆ. ಆದರೆ ಆ ಪಿಳ್ಳಿನ ಕಿಡ್ನಾಪ್ ಮಾಡೋದ್ರಿಂದ ಹಿಡಿದು ಅವಳನ್ನ ಕಾಪಾಡಿ ಮನೆಗೆ ಕರ್ಕೊಂಡು ಬರೋವರೆಗೂ ಈ ನಾಟಕಕ್ಕೆಲ್ಲ ನೀನೇ ಸೂತ್ರಧಾರಿ ಅಂತ ಮನೆಗೆ ಯಾರಿಗಾದ್ರೂ ಗೊತ್ತಾದ್ರೆ ಏನು ಮಾಡ್ತೀಯಾ? ಏನೂ ಮಾಡಲ್ಲ, ಯಾಕಂದ್ರೆ ಯಾರಿಗೂ ಗೊತ್ತೂ ಆಗಲ್ಲ. ನನ್ನ ಪ್ಲಾನ್ನ ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂದರೆ ಈವನ್ ಹಿತಾ ಕೂಡ ಅದನ್ನು ನಿಜ ಅಂತ ನಂಬಿದಾಳೆ. ಸೊ ಅವಳು ಕೂಡ ಶರತ್ ಹತ್ರ ಹೋಗಿ ಏನೂ ಹೇಳಲ್ಲ. ಸೊ ನನಗೆ ಈ ವಿಚಾರದ ಬಗ್ಗೆ ಟೆನ್ಷನೂ ಇಲ್ಲ. ಸೂಪರ್ ಪ್ಲಾನ್ ಮಾಯಾ ನಿಂದು. ದ್ಯಾಟ್ಸ್ ಮಾಯಾ. ಹಿತಾ, ಇವಾಗ ರೆಡಿ ಆಗ್ತೀಯ ಅಲ್ವಾ? ಯಾಕೆ, ಏನಾಯ್ತು? ಯಾಕೆ ಕೋಪದಲ್ಲಿದ್ದೀರಾ? ಕೋಪ ಅಲ್ಲ ದುರ್ಗಾ, ಬೇಜಾರು. ನಂಗಂತೂ ಎಂಗೇಜ್ಮೆಂಟ್ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಮಾಮ್ ಬೇರೆ ಇವತ್ತೇ ಎಂಗೇಜ್ಮೆಂಟ್ ಅಂತ ಡಿಸೈಡ್ ಮಾಡಿದ್ದಾರೆ. ಪಾಪ ಅಣ್ಣ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾನೋ ಏನೋ. ನಂಗಂತೂ ಒಂದು ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಹೋಗ್ಲಿ ಬಿಡಿ ಶಾನ್ವಿ ಅವರೇ, ಕೆಲವೊಂದು ನಮ್ಮ ಕೈಯಲ್ಲಿರಲ್ಲ. ಏನಾಗಬೇಕು ಅಂತ ಇರುತ್ತೋ ಅದೆಲ್ಲ ಆಗಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಷ್ಟೆ. ಆದರೂ ಮದುವೆ ಅನ್ನೋದು ಆಟ ಅಲ್ಲ ಅಲ್ವಾ? ಒಂದ್ಸಲ ಆಗೋದ್ಮೇಲೆ ರಿಗ್ರೆಟ್ ಮಾಡಿದ್ರೆ ಯೂಸ್ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಇರಿ, ನಾನು ಅವಳನ್ನು ರೆಡಿ ಮಾಡ್ತೀನಿ. ಪುಟ್ ಮೇಡಮ್, ನೀನು ಈ ಥರ ಮಾಡಿದ್ರೆ ನನಗೆ ಬಾಚಕ್ಕಾಗಲ್ಲ. ಇರೋ ನಿಮಿಷ. ಸರಿ ಪುಟ್ ಮೇಡಮ್, ನಿಂಗೆ ಮೊದಲು ತಲೆ ಬಾಚ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿ ನೋಡು, ಈ ಡ್ರೆಸ್ನ ಹಾಕೋತೀಯಾ? ಈ ಡ್ರೆಸ್ ಹಾಕೊಂಡ್ರೆ ನೀನು ರಾಜ್ಕುಮಾರಿ ಥರ ಕಾಣಿಸ್ತೀಯಾ? ಹಾಕೋ. ಏಯ್, ಯಾವುದೋ ಒಂದು ಬಟ್ಟೆ ಹಾಕೊಂಡು ರೆಡಿ ಆಗಕ್ಕೆ ಏನೇ ನಿನಗೆ? ಯಾವುದ್ರಲ್ಲಾದ್ರೂ ತಂಟೆ ತಕರಾರು ಇದ್ದೇ ಇರುತ್ತೆ, ಮುಗ್ಯೋದೇ ಇಲ್ಲ ಅಲ್ವಾ? ಒಂದು ಏಟ್ ಬಿದ್ದರೆ ಸರಿ ಹೋಗ್ತೀಯ ಕಣೆ. ನಿನ್ನ ಮೇಡಮ್ ಏನೇ? ಅತ್ತೆ, ಏನ್ ಮಾಡ್ತಿದ್ದೀರಾ? ದುರ್ಗಾ ಏನ್ ಮಾಡಿದ್ಲು ಅಂತ ಅವಳ ಮೇಲೆ ಕೈ ಮಾಡಿದ್ರಿ? ಯಾಕೆ ಕೈ ಮಾಡಬಾರ್ದು? ಇವಳು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ.
ಈ ಮನೇಲಿ ಗೆಸ್ಟ್ ಥರ ಆರಾಮಾಗಿ ತಿನ್ಕೊಂಡು ಉಳ್ಕೊಂಡಿದ್ದಾಳೆ. ಯಾರು ಏನು ಅಂತ ಇಲ್ಲ ಅಂತ ಇವಳ ಸ್ಥಾನನ ಮರ್ತು ಬಿಟ್ಟಿದ್ದಾಳೆ. ಏಯ್ ದುರ್ಗಾ, ಈ ಹಿತನ್ಗೆ ಒಂದು ಬಟ್ಟೆ ಹಾಕಕ್ಕಾಗಲ್ಲ ಅಂದ್ಮೇಲೆ ಈ ಮನೇಲಿ ಯಾಕೆ ಇರ್ಬೇಕು ನೀನು? ನೋಡು, ಇವಳು ಬಟ್ಟೆ ಹಾಕಿ ಬೇಗ ರೆಡಿ ಮಾಡಿ, ಇಲ್ಲ ಈ ಮನೆಯಿಂದ ತೊಲಗ್ತಾ ಇರೋ. ಛೀ! ಅಯ್ಯೋ ಪುಟ್ ಮೇಡಮ್, ನೀನ್ ಯಾಕೆ ಕ್ಷಮೆ ಕೇಳ್ತಿದ್ದೆ ಹೇಳು? ನೋಡು, ನನ್ಗೇನು ನೋವಾಗಿಲ್ಲ, ನನ್ಗೇನು ಆಗಿಲ್ಲ ಪುಟ್ಟ. ಬಾ, ತಲೆ ಬಸ್ತು ನಿಂಗೆ. ಪುಟ್ ಮೇಡಮ್, ಕೆಲವು ಸ್ವಭಾವನೇ ಹಾಗೆ. ಇಲ್ಲಿ ನೋಡು, ಈ ಥರ ಅವ್ರ ನಡವಳಿಕೆನ ನಾವು ಭುಜದ ಮೇಲಿರೋ ಧೂಳು ಅನ್ನೋ ಥರ ಕೊಡ್ವಿ ಆಚೆಗೆ ಹಾಕಬೇಕು. ಹಾಗೆ ಅದನ್ನೆಲ್ಲ ಮರ್ತು ಬಿಡಬೇಕು ಪುಟ್ಟ. ನೀವೇನೇ ಹೇಳಿ ದುರ್ಗಾ, ಅತ್ತೆ ನಿಮ್ಮಲ್ಲಿ ಕೈ ಮಾಡಬಾರ್ದಾಗಿತ್ತು. ನಿಮ್ಮ ಮನೆಗೆ ನೀವೆಷ್ಟು ಉಪಕಾರ ಮಾಡಿದ್ದೀರಾ ಅಂತ ಅವ್ರಿಗೂ ಗೊತ್ತು. ಆದರೆ ಆ ಮಾಯನ್ ಜೊತೆ ಸೇರಿಕೊಂಡು ಈಗ ಹಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಆ ಮಾಯ. ಇಷ್ಟು ಜನರ ಮನ್ಸಿಗೆ ನೋವು ಮಾಡಿಕೊಂಡು ಅವಳು ಯಾವತ್ತೂ ಖುಷಿಯಾಗಿರಲ್ಲ. ಕರ್ಮ ಅಂತ ಒಂದಿದೆ ಶಾನ್ವಿ ಅವರೇ, ಅದು ಯಾರನ್ನು ಸುಮ್ಮನೆ ಬಿಡಲ್ಲ. ತಪ್ಪು ಮಾಡಿದವ್ರನ್ನ ಅದು ಕಾಡೇ ಕಾಡುತ್ತೆ. ಪುಟ್ ಮೇಡಮ್, ನೀನು ಹಿಂಗೆ ತಲೆ ಬಗ್ಗಿಸ್ಕೊಂಡಿದ್ರೆ ನಂಗೆ ಬಾಚಕ್ ಆಗಲ್ಲ. ಇಲ್ಲೊಂಚೂರು ತಲೆ ಎತ್ತು. ಹೌದು ಆಯ್ತಾ, ಆಗ್ಲಿಂದ ಒಂದೇ ಸುಮ್ಮನೆ ಡ್ರಾಯಿಂಗ್ ಮಾಡ್ತಿದ್ಯಲ್ಲ, ಏನ್ ಮಾಡ್ತಿದ್ಯಾ? ಮೇಕಪ್ ಮಾಡೋಕ್ಕೆ ಎಷ್ಟೊತ್ತಾಗತ್ತೆ? ಸ್ವಲ್ಪ ಬೇಗ ಬೇಗ ಮಾಡಬಾರ್ದಾ? ಆಲ್ರೆಡಿ ತುಂಬ ಲೇಟ್ ಆಗಿದೆ. ವೆನ್ಯೂ ಬೇರೆ ಇಲ್ಲಿಂದ ತುಂಬ ದೂರ ಇದೆ, ಅಲ್ಲಿ ಹೋಗಿ ಫೋಟೋಶೂಟ್ ಬೇರೆ ಆಗಬೇಕು. ಸರಿ ಮೇಡಮ್, ಆಯ್ತು. ಮೇಡಮ್, ಕಪ್ಪಲ್ ಫೋಟೋನ ಹೆಂಗೋ ವೆನ್ಯೂದಲ್ಲಿ ತೆಗೆಯೋದು ಅಂತ ಡಿಸೈಡ್ ಆಗಿದೆ ಅಲ್ವಾ? ಇಲ್ಲೊಂದಷ್ಟು ನಿಮ್ಮ ಸಿಂಗಲ್ ಫೋಟೋ ತೊಗೊಂಬಿಡ್ಲಾ? ಇಲ್ಲ, ಸರಿ, ಮೇಕಪ್ ಫ್ರೆಶ್ ಇರಬೇಕಾದ್ರೆ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ನೀವು ಹೊರಡಿ, ಪ್ಯಾಕೆಲ್ಲ ಆಮೇಲೆ ಮಾಡ್ಬೋದು. ಮೇಡಮ್, ಆ ದಾರ ತೆಗಿತೀರಾ? ನಿಮ್ಮ ಔಟ್ಫಿಟ್ಗೆ ಅದು ಮ್ಯಾಚೇ ಆಗ್ತಾ ಇಲ್ಲ. ಫೋಟೋಸಲ್ಲೂ ಅದೇ ಹೈಲೈಟಾಗಿ ಕಾಣಿಸ್ತಾ ಇದೆ. ಏನು, ಇದನ್ನು ತೆಗಿಬೇಕಾ? ನೋ ನೋ ನೋ, ನೀವು ಹಾಗೆ ಫೋಟೋ ತೆಗೀರಿ. ಯಾವುದೇ ಕಾರಣಕ್ಕೂ ಈ ದಾರನ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಏ ಮಾಯಾ, ಇವತ್ತೊಂದಿನ ಅಲ್ವಾ? ಈ ದಿನ ನಿನ್ಗೆ ಯಾವಾಗಲೂ ನೆನಪಿರುತ್ತೆ. ಇವತ್ತು ತೆಗಿಯೋ ಫೋಟೋಸ್ಗಳು ನಿನ್ ಲೈಫ್ ಲಾಂಗ್ ಇರುತ್ತೆ ಮಾಯಾ. ಅಲ್ಲ, ನೀನ್ ಫೋಟೋಶೂಟ್ ಚೆನ್ನಾಗಿರ್ಬೇಕಲ್ವಾ? ಎರಡೇ 2 ನಿಮಿಷ ಅದನ್ನ ತೆಗೆದ್ಬಿಡು, ಆಮೇಲೆ ಹಾಕೊಂಡ್ರೆ ಆಯ್ತಪ್ಪ. ಏನ ಅಂಬಿಕಾ, ನೀನ್ ದಾರ ಬಿಚ್ತೀಯ ಅಂತ ನೋಡ್ಕೊಂಡಿರ್ತಾಳ? ತೆಗಿ ತೆಗಿ, 1 ನಿಮಿಷ ಕುಡು ಕುಡು. ಈಗ ಓಕೆನಾ? ತೆಗಿರಿ ತೆಗಿರಿ. ಓಂ ಹ್ರೀಂ ಕ್ಲೀಂ.
ದಿಗ್ಬಂಧನ ಹಾಕಾಯ್ತು. ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತು ಅಂಬಿಕಾ. ಒಂದು ವೇಳೆ ನೀನು ಇಲ್ಲಿಗೆ ಬಂದರೂ ಈ ದಿಗ್ಬಂಧನ ದಾಟಿ ಒಳಗೆ ಬರೋಕ್ಕಾಗದೆ ವಿಲ ವಿಲ ಒದ್ದಾಡ್ತೀಯ. ಅಂಬಿಕಾ, ನಿನಗಿನ್ನೂ ಹೇಗಿಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಇರಲಿ, ಅದನ್ನು ವಿಚಾರಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಆದರೆ ಒಂದಂತೂ ಸತ್ಯ, ಆ ಸಮಯ ಬಂದಾಗ ನೀನು ಒಂದು ಧೂಳಿನ ಕಣದ ಥರ ಗಾಳಿಲಿ ಹಾರಿ ನಿರ್ನಾಮ ಆಗೋಗ್ತೀಯ. ವಾಚ್ ಜಾರ್ ಬಿದ್ದರೆ ಮತ್ತೆ ತಗೋಬೋದು, ಆದರೆ ಒಂದ್ಸಲ ಟೈಮ್ ಜಾರ್ ಬಿದ್ದರೆ ಮತ್ತೆ ಯಾವತ್ತೂ ತಗೊಳಕ್ಕಾಗಲ್ಲ ಅಣ್ಣ. ಶಾನ್ವಿ, ಏನೇನು ಮಾತಿನ ಅರ್ಥ? ಇವತ್ತು ನೀನು ಏನು ಮಾಡಕ್ಕೆ ಹೊರಟಿದ್ಯಾ ಅಂತ ನಿಂಗೆ ಗೊತ್ತಿದೆ ಅನ್ಕೊತೀನಿ. ಯಾವುದೋ ಒಂದು ಹೇಸ್ಟ್ ಡಿಸಿಷನಿಂದ ಇಡೀ ಲೈಫ್ ರಿಗ್ರೆಟ್ ಆಗಬಾರ್ದು ಅಣ್ಣ. ಅಂದರೆ ಈ ಬುಕ್ ನೋಡಿದ್ರೆ ನಿಂಗೆಲ್ಲ ಗೊತ್ತಾಗತ್ತೆ. ಹಿತಾ ಜೊತೆ ಬಾಂಡಿಂಗ್ ಕ್ರಿಯೇಟ್ ಆಗೋ ಟೈಮಲ್ಲಿ ನೀನು ಈ ಥರ ಹೆಜ್ಜೆ ಇಟ್ಟರೆ ಹಿತಾ ನಿಂಗೆ ಯಾವತ್ತೂ ಸಿಗಲ್ಲ ಅಣ್ಣ. ಬಿಕಾಸ್ ಒಂದ್ಸಲ ಟೈಮ್ ಮೀರಿ ಹೋದ್ಮೇಲೆ ಉಳಿಯೋದು ಬರೀ ರಿಗ್ರೆಟ್ ಮಾತ್ರ. ಅಲ್ಲ ಶಾನ್ವಿ, ನೀನು ಏನು ಹೇಳ್ತಾ ಇದೀಯ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಡೆಕೋರೇಷನ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಯುನೀಕ್ ಆಗಿದೆ ತಾನೆ? ಎಸ್ ಮೇಡಮ್. ಗುಡ್. ನಡೀತಾ ಇರೋದು ನನ್ನ ಮಗ ಶರತ್ ಎಂಗೇಜ್ಮೆಂಟ್. ಸೊ ಯಾವುದಕ್ಕೂ ಕೊರತೆ ಇರಬಾರ್ದು. ಶ್ಯೂರ್ ಮೇಡಮ್. ಯಾ. ವೆಲ್ಕಮ್ ಮಾಯಾ, ವೆಲ್ಕಮ್. ಹೇಗಿದೆ ಅರೇಂಜ್ಮೆಂಟ್ಸ್ ಎಲ್ಲ? ಇಷ್ಟ ಆಯ್ತಾ ನಿನಗೆ? ಮ್ಯಾಮ್, ಇಷ್ಟ ಆಗೋದಾ? ಇಟ್ಸ್ ಜಸ್ಟ್ ಪರ್ಫೆಕ್ಟ್. ಐ ಲವ್ಡ್ ಇಟ್ ಮ್ಯಾಮ್. ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರನೇ ಮಾಯಾ. ಇದೆಲ್ಲ ನನ್ನ ಕಡೆಯಿಂದ ನಿನಗೆ ಕೊಡ್ತಾ ಇರೋ ಗಿಫ್ಟ್. ಎಸ್ ಮಾಯಾ, ಹಿತ ಕಿಡ್ನ್ಯಾಪ್ ಆಗಿತ್ತು. ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೀನು ಅವಳನ್ನ ಸೇಫ್ ಮಾಡಿದ್ದು ಎಲ್ಲ ಪರ್ಫೆಕ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ಹಿತ ಕಿಡ್ನ್ಯಾಪ್ ಪ್ಲ್ಯಾನ್ ಬಗ್ಗೆ ನನಗಷ್ಟು ವಿಶ್ವಾಸ ಇರಲಿಲ್ಲ. ಆದರೆ ನೀನು ನನಗೆ ಪ್ರಾಮಿಸ್ ಮಾಡಿದ ಹಾಗೆ ಹಿತ ಮೈ ಮೇಲೆ ಒಂದೇ ಒಂದು ಸಣ್ಣ ಸ್ಕ್ರ್ಯಾಚ್ ಕೂಡ ಆಗದೇ ಇರೋ ಹಾಗೆ ಅವಳನ್ನು ಕಾಪಾಡಿದ್ಯಾ, ನೋಡ್ಕೊಂಡಿದ್ಯಾ. ಥ್ಯಾಂಕ್ ಯು. ಶರತ್ನ ಕನ್ವಿನ್ಸ್ ಮಾಡೋದಕ್ಕೆ ಇದೊಂದೇ ದಾರಿ ಅಂತ ನೀನು ನನಗೆ ಹೇಳಿದಾಗ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಬಟ್ ಐ ಮಸ್ಟ್ ಸೇ ದಿಸ್, ಇಟ್ ವಾಸ್ ಅ ವೆರಿ ಗುಡ್ ಪ್ಲ್ಯಾನ್. ನಾನು ನಿಮಗೆ ಕೊಟ್ಟಿರೋ ಪ್ರಾಮಿಸ್ನ ಉಳಿಸ್ಕೊಂಡಿದ್ದೀನಿ ಮ್ಯಾಮ್. ಐ ನೋ ಮಾಯಾ, ನಾನು ಕೂಡ ನನ್ನ ಮಾತನ್ನು ಉಳಿಸ್ಕೊಳ್ತೀನಿ. ಆದರೆ ಒಂದು ವಿಷಯದಲ್ಲಿ ಹುಷಾರಾಗಿರು. ಈ ನಿನ್ನ ಇಮೇಜನ್ನು ಮದುವೆ ಆಗೋವರೆಗೂ ಮೇಂಟೈನ್ ಮಾಡು. ಶೋರ್ ಮ್ಯಾಮ್, ಐ ವಿಲ್ ಡೂ ದ್ಯಾಟ್. ಗುಡ್. ಎಕ್ಸ್ಕ್ಯೂಸ್ ಮೇಡಮ್, ಫೋಟೋಗ್ರಾಫರ್ ನಿಮ್ಮನ್ನ ಫೋಟೋ ಸೆಷನ್ ಕರೀತಾರೆ ಮೇಡಮ್. ಎಸ್, ಐ ಆಮ್ ಕಮಿಂಗ್. ಮ್ಯಾಮ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಐ ನೀಡ್ ಟು ಗೋ. ಕ್ಯಾರಿ ಆನ್ ಮಾಯಾ. ನಮ್ಮ ಶರತ್ ಮಾಯಾ ನಿಶ್ಚಿತಾರ್ಥ ನಡೆಯುತ್ತೆ. ಎಲ್ಲ ನಾನು ಅಂದ್ಕೊಂಡು ಹಾಗೆ ಆಗುತ್ತೆ. ಅಣ್ಣ, ನಮ್ಮ ಹಿತ ಮಾತಾಡದೇ ಇರ್ಬೋದು, ಬಾಯಿ ಬಿಟ್ಟು ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು,
ಆದರೆ ನೀನು ಅವಳಿಂದ ದೂರ ಹೋಗೋದು ಅವಳಿಗೂ ಇಷ್ಟ ಇಲ್ಲ ಅಣ್ಣ. ಅದಕ್ಕೆ ಅದನ್ನೆಲ್ಲ ಡ್ರಾಯಿಂಗ್ ಥ್ರೂ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ. ಈಗಲೂ ನೀನು ಏನೂ ಮಾಡ್ತಾ ಇದ್ರೆ ಪ್ರಾಬ್ಲಮ್ ಆಗತ್ತೆ ಅಣ್ಣ. ಏನು ಮಾಡಬೇಕು ಅನ್ನೋದು ನಿನಗೆ ಬಿಟ್ಟಿದ್ದು, ಯೋಚನೆ ಮಾಡು. ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ಅರೆ ಶರತ, ಶಾನ್ವಿ, ಇದೇನು ಹೀಗೆ ನಿಂತಿದ್ದೀರಾ? ಮಾಳವಿಕ ಮೇಡಮು ಮಾಯ ಆಲ್ರೆಡಿ ವೆನ್ಯೂಗೆ ಹೋಗಾಯ್ತು. ನಾವು ಸ್ವಲ್ಪ ಹೊತ್ತು ಕಲ್ಲಿರ್ಬೇಕು. ಬೇಗ ಹೊರಡಮ್ಮ. ಶರತ, ಇದೇನೋ ಇದು ಹೇರ್ ಸ್ಟೈಲು. ಹಾಯ್, ನಿಂದೆ ಕಣೋ ಎಂಗೇಜ್ಮೆಂಟು. ತಿರುಗು. ಇದು ಈಗ ಹೀರೋ ತರ ಕಾಣಿಸ್ತಿದ್ಯಾ ನೋಡು. ಹೊರಗಡೆ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಹಾ